ನಮಸ್ಕಾರ. ನಾವು ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿ ಗ್ರಾಮದಿಂದ ಬಂದಿದ್ದೀವಿ. ನಮ್ಮದು ಎಜುಕೇಷನ್ ಜಾಸ್ತಿನೆಲ್ಲ ನಾವು ಭಾಳ ಓದಿಲ್ಲ. ಆದರೆ ನಮ್ಮ ಹೊಸಪೇಟೆಯವರು ಶ್ರೀನಿವಾಸ್ ಅಂತ ತಂದು ಒಬ್ಬರು ಪರಿಚಯ ಹೇಳಿದರು. ಅವರೇನು ಪ್ಲಾಂಟೇಷನ್ ಮಾಡಿಸ್ಕೊಂಬಂದಿರ ಅಂತ ನನಗೆ ಹೇಳಿದರು. ಮೇಡಮ್ ಸೀತಾಲ್ ಮೇಡಮ್ ಅಂತ ಅವರು ಫಸ್ಟ್ ಭೇಟಿ ಮಾಡಿಸಿದ್ರು ನಮಗೆ 2015ರಲ್ಲಿ. ನಮಗೆ ಮಾಡಿಸ್ಬೇಕಾದ್ರೆ ಭಾಳ ಭಯ ಇತ್ತು. ಈ ಥರ ಇರಿಟೇಷನ್ ಆಗಿದ್ರೆ ತಲೆನೋವು ಬರುತ್ತೆ, ಕಿವಿ ನೋವು ಬರುತ್ತೆ, ಕಣ್ಣು ನೋವು ಬರುತ್ತೆ ಅಂತ ಭಾಳ ಜನ ಎದುರಿಸಿದ್ರು. ಹಂಗಾಗಿ ಭಾಳ ವರ್ಷದಿಂದ ನಾನು ಅಲ್ಲಿ ಇಲ್ಲಿ ಕೇಳದೇ ಇದ್ವಿ. ಆದರೆ ನಮಗೆ ಸರಿಯಾದ ಮಾರ್ಗ ಯಾರು ಕೊಟ್ಟಿದ್ದಿಲ್ಲ. ಒಂದು ಸಲ 100 ಬೆಡ್ ಹಾಸ್ಪಿಟ್ಲ್ ರೂಟ್ನಲ್ಲಿ ಹೋಗಿ ಯಾವುದೋ ಒಂದು ಹಾಸ್ಪಿಟ್ಲಲ್ಲಿ ಕೇಳಿದೆ. ಒಂದು 4 ಲಕ್ಷ 5 ಲಕ್ಷ ಖರ್ಚಾಗತ್ತೆ ಅಂತಂದು ಅವ್ರು ಭಾಳ ಇದು ಹೇಳಿದಕ್ಕೆ ನಾವು ಹತ್ರ ಅಷ್ಟಕ್ಕೊಂದು ದುಡ್ಡಿದ್ದಿಲ್ಲ. ಆವಾಗ ನಾವು ಸ್ವಲ್ಪ ಈ ಮೇಡಮ್ ಅವರು ಸೀತಾಲ್ ಮೇಡಮ್ ಅವ್ರ ನಾವು ಹಿಂಗೆ ಥರ ಮೇಡಮ್ ನಾವು ಇದ್ದಂಥವ್ರೆಲ್ಲ ಅಂತ ನಾವು ಮೇಡಮ್ ರಿಕ್ವೆಸ್ಟ್ ಮಾಡಿದರೆ ನಮಗೆ ಆವಾಗ ಸ್ವಲ್ಪ ದುಡ್ಡು ಕಡಿಮೆ ಮಾಡಿ ಡಾಕ್ಟರ್ ದೀಪಕ್ ಸರ್ ಅವರು ಕೂಡ ಮಾತಾಡಿದ್ರು ನಮ್ಮ ಹತ್ರ 2015ರಲ್ಲಿ. ಅವತ್ತು ಟ್ರೀಟ್ಮೆಂಟ್ ಮಾಡಿಸ್ಬೇಕಾದ್ರೆ ನಾನು ಇಯರ್ಸು ಇದೇನಿದೆಲ್ಲ ಇದು ಇಯರ್ಸ್ ಎಲ್ಲ ಒರಿಜಿನಲ್ ಮತ್ತೆ ಇದು ನನಗೆ ಇಲ್ಲಿವರೆಗೂ ಇದ್ದಿಲ್ಲ. ನನ್ನ ಹಳೆಯ ಫೋಟೋಸು ವಿಡಿಯೋಲ್ಲಿ ಮೇಡಮ್ ಅವ್ರಿಗೆ ಕೇಳಿದರೆ ಕೊಡ್ತಾರೆ. ನನ್ನ ಆ ಫೋಟೋಕ್ಕೂ ಈ ಫೋಟೋಕ್ಕೂ ಭಾಳ ನಾನು 2015ರಾಗ ನವಂಬರ್ ಡಿಸೆಂಬರಲ್ಲಿ ಮಾಡಿಸಿದ್ದೆ. ನನಗೆ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದರು. ಒಂದು 6 ವರ್ಷ 7 ವರ್ಷ ಟ್ಯಾಬ್ಲೆಟ್ ಹಾಕಿಟ್ಟಿದ್ದೀನಿ ಅಷ್ಟೇ. ಆಮೇಲೆ ಇವತ್ತಿಗೂ ನನ್ನ ಮೇಂಟೆನೆನ್ಸ್ ಹೆಂಗಿದೆ ಅಂದರೆ ಸ್ಟಾರ್ಟಿಂಗ್ 6 ತಿಂಗಳಿಗೆ ಒಂದು ಸಲ PRP ಮಾಡಿಸ್ತಿದ್ದೀವಿ. ಇವಾಗ 2 ವರ್ಷಕ್ಕೊಂದು ಸಲ 1.5 ವರ್ಷಕ್ಕೊಂದು ನನಗೆ ಯಾವ ಫ್ರೀ ಆಗುತ್ತೆ ಬೆಂಗಳೂರಿಗೆ ಬಂದ PRP ಮಾಡ್ಸ್ಕೊತೀನಿ. ಆಮೇಲೆ ಇವ್ರದ್ದು ಮೇಡಮ್ ಅವ್ರದ್ದು ಸಾರ್ ಬಗ್ಗೆ ಹೇಳ್ಬೇಕಂತಂದರೆ ಭಾಳ ಕೇರ್ ತಗೊಂಡು ನಮಗೇನು ಬೇಕೋ, ನಮ್ಮ ಹೆಲ್ತಿಗೆ ಏನು ಬೇಕೋ ಬ್ಲಡ್ ಟೆಸ್ಟ್ ಅವೆಲ್ಲ ಮಾಡಿಸ್ಬಿಟ್ಟು ಅವರು ನಮ್ಮ ಹೆಲ್ತ್ ತಕ್ಕಂತೆ ಅವರು ಟ್ರೀಟ್ಮೆಂಟ್ ಹೇಳ್ತಾರೆ. ಆಮೇಲೆ ಹೆಚ್ಚಿನ ಮಟ್ಟಿಗೆ ಖರ್ಚು ಇಲ್ದಂಗೆ ಎಲ್ಲ ಪ್ರತಿಯೊಂದು ಇಯರ್ಸ್ ಏನನ್ನ ಓದಪ್ಪ ಅಂದರೆ ಅವ್ರು ಗ್ಯಾರಂಟಿ ಕೊಡ್ತಾರೆ. ಆಮೇಲೆ ಈಗ ಇವರು ನಾನು ನೋಡ್ತಾ ಇದ್ದೀನಿ, ನಾನು ಸುಮಾರು ಭಾಳ ಕಂಪ್ನಿಯಿಂದ ಏರ್ ಫಾಲ್ಟ್ ಫುಲ್ಲು ಭಾಳ ಜನಕ್ಕೆ ಹೋಗಿದ್ದು. ಅವರು ನಾನು ಬಂದ ಮೇಲೆ ಎಲ್ಲಿ ಮಾಡಿಸಿದ್ವಿ ಅಂತ ಕೇಳಿದರು. ಅವತ್ತು ನಾನು ಮಾಡಿಸೋ ರೇಟ್ ಕಾಸ್ಟ್ಲಿ ಇತ್ತು. ಇವತ್ತು ಸ್ವಲ್ಪ ಡಲ್ ಆಗಿದೆ, ರೇಟ್ ಕಡಿಮೆ ಆಗಿದೆ. ನಾನು ಒಂದು 20-30 ಜನ ಇಲ್ಲಿ ಕರ್ಕೊಂಬಂದಿದ್ದೀನಿ. ಅವರೆಲ್ಲ ಫಸ್ಟಿಗೆ ರೇಟಿನ ವಿಚಾರದಾಗ ಸ್ವಲ್ಪ ಹಿಂದಕ್ಕೆ ಸರಿದ್ರು. ಒಂದು ಕೆಲವು 15-16 ಜನ ಮಾಡಿಸಿದ್ರು. ಅವರು ಇವತ್ತಿಗೆ ನನಗೆ ಸೆಲೆಕ್ಟ್ ಹೊಡಿತಾರೆ. ಬಾಬಾ ನಮ್ಮ ಉಡಿಯ ತಡೆಯೇ ನಾವು ಲೈಫ್ನಾಗ ಏರ್ ಕಾಣ್ತಿದ್ದಿಲ್ಲ, ಏನಿಲ್ಲ ರಮೇಶ್ ನಾನು ಭಾಳ ಹೆಲ್ಪ್ ಮಾಡಿದೆಪ್ಪ. ಮೇಡಮ್ ಅವ್ರು ಕೂಡ ಭಾಳ ಸಾಫ್ಟಾಗಿ ಯಾವಾಗನ ಫೋನ್ ಮಾಡಲಿ, ಇಂಥ ಟೈಮ್ ಕೊಟ್ಟರೆ ನಾವು ಫೋನ್ ಮಾಡಿದರೆ PRPಗೆ ನಾವು ಬಂದರೆ ಒಂದು ಅರ್ಧ ಗಂಟೆ ಅಷ್ಟೇ ನಿಂದಿರ್ಸ್ಕೊಂತಾರೆ. ಭಾಳ ದೂರದಿಂದ ಬಂದಾರ ಅಂತಂದು ಇಮಿಡಿಯೇಟ್ಲಿ ಮಾಡಿ ಕಳಿಸ್ತಾರೆ. ಹಂಗಾಗಿ ಮೇಡಮ್ ಅವರು ಚೆನ್ನಾಗಿ ನೋಡಿದ್ರು. ಡಾಕ್ಟರ್ ದೀಪಕ್ ಸರ್ ಕೂಡ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಜಾಸ್ತಿ ಎಲ್ಲಿ ನೋವು ಇಲ್ದಂಗೆ, ಏನು ಸೈಡ್ ಇಫೆಕ್ಟ್ ಇದಾಗ್ಲಾರಂಗೆ ಎಲ್ಲವೂ ಚೆನ್ನಾಗಿ ಮಾಡಿದ್ದಾರೆ. ಹಂಗಾಗಿ ಎಲ್ಲರೂ ನಾನು ಕಳಿಸಿದ್ದು ಯಾರೂ ಫೇಲ್ ಆಗಿಲ್ಲ. ಕೆಲವು ಮಂದಿ ನಾನು ಕರ್ಕೊಂಬಂದು ದುಡ್ಡು ಕಾಸ್ಟ್ಲಿ ಆಗ್ತಂತ ಓದೋರು ಅದರ ಹೋಗಿ ಒಂದು 30-40 ಸಾವಿರ ರೂಪಾಯಿ ಮಕ ನೋಡ್ಕೊಂಡು ಅವರು ಬೇರೆ ಕಡೆ ಎಲ್ಲ ಮಾಡಿಸ್ಕೊಂಡು ಈ ಕಣ್ಣಲ್ಲಿ ಉಬ್ಬಿ ಇದೆಲ್ಲ ಇನ್ಫೆಕ್ಷನ್ ಆಗಿ ಕಿವಿ ನೋವಾಗಿ ನನ್ನ ಹತ್ರ ಬಂದಿದ್ರು. ಅವರಿಗೆ ನಾನು ಚೆನ್ನಾಗಿ ಒಯ್ದಿದ್ದೀನಿ. ದುಡ್ಡಿನ ಮಕ ನೋಡಿ ಹೋಗಿದ್ರಿ, ಹೆಲ್ತಿನ ಬಗ್ಗೆ ನೋಡ್ರಿ, ದುಡ್ಡು ಇವತ್ತಿಲ್ಲ ನಾಳೆ ದುಡಿತೀವಿ. ಇದು ಚೆನ್ನಾಗಿದ್ದರೆ ನಾವು ಹೆಲ್ತ್ ಚೆನ್ನಾಗಿದ್ರೆ ನಮ್ಗೆ ಏನಾಗಿರುತ್ತೆ, ನಾವು ಮಾಡಿಸಿದ್ರೆ ನಮ್ಮ ಫೇಸ್ ಚೆನ್ನಾಗಿ ಕಾಣಲಿ ಅಂತ. ನೀವು ದುಡ್ಡಿನ ಮಕ ನೋಡ್ಕೊಂಡು ಹಿಂಗೆ ಹೋದ್ರೆ ಹೆಂಗೆ ಅಂತ ಅವ್ರು ಚೆನ್ನಾಗಿ ಒಯ್ದಿದ್ದೀನಿ. ಆಮೇಲೆ ಅವರು ತಪ್ಪಾಯ್ತು ಅಂತ ಬಂದರೂ ಕೂಡ ಮತ್ತೆ ಇಲ್ಲಿ ಮೇಡಮ್ ಅಂತ ಕರ್ಕೊಂಡು ಅವರು ಇನ್ನೊಬ್ಬರು ಪ್ರಾಕ್ಟೀಸ್ ಮಾಡಿದ್ದು ನಾವು ಮಾಡಿದರೆ ಆಗಲ್ಲ ರಮೇಶ್ ಅವರೇ, ದಯವಿಟ್ಟು ಬೇಡ ಅಂತ ಅವರು ವಾಪಸ್ ಕಳಿಸ್ಬಿಟ್ರು. ಇಲ್ಲಿ ಏನು ಸ್ಟಾರ್ಟಿಂಗ್ ಮಾಡಿರ್ತಾರಲ್ಲ ಅದು ಮಾತ್ರ ಅವರು ಕೇರ್ ತಂತಾರೆ. ಅವ್ರಿಗೆ ಏನೇ ಇನ್ಫೆಕ್ಷನ್ ಆದರೂ ಏನೇ ಇರಲಿ ಇವರೇ ಅದಕ್ಕೆ ಜವಾಬ್ದಾರಿ ತಂತಾರೆ. ಆಮೇಲೆ ಎಲ್ಲವಕ್ಕೇನು ಮೇಲಾಗಿ ಇದು ಏರ್ಸಿಂದೇ ಇವರು ದೀಪಕ್ ಸಾರು ನಮ್ಮ ಸೀತಾಲ್ ಮೇಡಮ್ ಅವರು ಅದರದ್ದೇ ಆದ ಒಂದು ಎಜುಕೇಷನ್ ಮಾಡಿರೋ ಕಾರಣಕ್ಕೆ ಅದರದ್ದೇ ಒಂದು ಎಲ್ಲ ಅಬ್ಸರ್ವ್ ಮಾಡೋ ಸಲುವಾಗಿ ಅವರು ಯಾವುದೇ ಈ ಥರ ಏರ್ ಪ್ಲಾಂಟೇಷನ್ ಮಾಡಿದರೆ ನನ್ನ ಅನುಭವ ಪ್ರಕಾರ 12 ವರ್ಷ ಮೇಲೆ ಆಯ್ತು ನಾನು ಮಾಡ್ಕೊಂಡು. ಇವತ್ತಿನವರೆಗೆ ನನಗೇನು ಪ್ರಾಬ್ಲಮ್ ಆಗಿಲ್ಲ. ಇವತ್ತಿನವರೆಗೆ ಒಂದು ಏರ್ ಕೂಡ ನನಗೇನು ಪ್ರಾಬ್ಲಮ್ ಆಗಿಲ್ಲ. ನಾನು ಹಾಕಿದ ಏರ್ ಇದೆ ಹೆಂಗಿದ್ದು ಹಂಗೆ ಇದೆ. ಇವತ್ತಿಗೆ ನಾನು ಕಟಿಂಗ್ ಮಾಡ್ಸ್ಕೊಂತೀನಿ. ಇಲ್ಲಿ ನೋಡಿರ್ಬೇಕಾದ್ರೆ ನನ್ನ ಇದೇ ಇದೆಯಲ್ಲ, ಅವತ್ತಿಗೆ ಇಲ್ಲಿವರೆಗೆ ನನ್ನ ಏರ್ಸ್ ಹೋಗಿತ್ತು. ಇಲ್ಲಿವರೆಗೆ ಈ ಬಾಂಡ್ಲಿ ಏನಿದೆ ಇಲ್ಲ, ಇದೆಲ್ಲ ಇವರು ಮೇಡಮ್ ಅವರು ಸಾರ ಹಾಕಿರೋದು. ಇವತ್ತಿನವರೆಗೆ ಕಟಿಂಗ್ ಮಾಡ್ಸ್ಕೊಂತೀನಿ. ಆಮೇಲೆ ವೈಟ್ ಬಂದಿದೆ, ಅದಕ್ಕೆ ಕಲರ್ಸ್ ಕೂಡ ಹಚ್ತೀನಿ, ನನಗೇನು ತೊಂದರೆ ಇಲ್ಲ. ದಯವಿಟ್ಟು ಯಾರಾನ ಹೇರ್ ಪ್ಲಾಂಟೇಷನ್ ಮಾಡ್ಸ್ಕೊಂಬೋರಿದ್ರೆ ನಮ್ಮ ದೀಪಕ್ ಸಾರ್ನ ಸೀತಾಲ್ ಮೇಡಮ್ ಅವ್ರನ್ನ ಭೇಟಿಯಾಗಿ ದುಡ್ಡಿನ ಮಕ ನೋಡ್ಲಾರಂಗ ದಯವಿಟ್ಟು ಇಲ್ಲಿ ಬರ್ರಿ. ಯಾಕಂದರೆ
ಚೀಪ್ ಆ್ಯಂಡ್ ಬೆಸ್ಟಾಗಿ ಮಾಡ್ತಾರಾ, ಅಲ್ಲಿ ಮಾಡ್ತಾರಾ, ಇಲ್ಲಿ ಮಾಡ್ತಾರ ಅಂತ ದಯವಿಟ್ಟು ಹೋಗ್ಬೇಡ್ರಿ. ಯಾಕಂದರೆ ನಮ್ಮ ಹೆಲ್ತು ನಮ್ಮ ಒಂದು ಕಂಟ್ರೋಲಲ್ಲಿ ಇರಬೇಕು. ಅದ್ರ ಬಗ್ಗೆ ಅವ್ರು ಕೇರ್ ತಗೊಂತಾರೆ. ಆ ಒಂದು ವಿಚಾರಕ್ಕಾಗಿ ನನ್ನ ಅನುಭವ ಹೇಳ್ತೀನಿ. ಅವ್ರೇನು ನಮ್ಮ ಮನೆಗಳವರಲ್ಲ, ಶೀತಲ್ ಮೇಡಮ್ ಅವರು ನಮ್ಮ ಸಾರ್ ನಮ್ಮ ಮನೆಯವರಲ್ಲ. ಆದರೆ ಅವರು ನಾವು 2015 ಹೆಂಗದೀವಿ ಅಂದರೆ ನನಗೆ ಒಂದು ಸಲ ನನಗೆ ಆತ್ಮವಿಶ್ವಾಸ ಅಂದಮೇಲೆ ನನಗೆ ಶೀತಲ್ ಮೇಡಮ್ ಅವರು ನನಗೆ ಒಡ ಹುಟ್ಟಿದ ತಂಗಿ, ನಮಗೆ ಅವರು ಭಾವ ಥರ ಭಾವನೆ ಬಂದ್ಬಿಡುತ್ತೆ ನಮಗೆ. ಅವ್ರು ಅನ್ಕೊಂಡ್ರೆ ಗೊತ್ತಿಲ್ಲ ನಮಗೆ ಆ ಥರ ಭಾವನೆ. ಯಾಕಂದ್ರೆ ನಮ್ಮ ಅಲ್ಲಿದ್ದ ಬರ್ತೀವಿ ಅಂದರೆ ನಮಗೆ ಒಂದು ರೆಸ್ಪಾನ್ಸ್ ಮಾಡ್ತಾರೆ. ಅದೇ ಭಾಳ ಸಂತೋಷ, ಭಾಳ ಚೆನ್ನಾಗಿದೆ. ಹಾಸ್ಪಿಟ್ಲ್ ಭಾಳ ಇದೆ. ನಮಸ್ಕಾರ.